ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಊರಿಂದ ತಂದಿರೋ ಅವರೆಕಾಯಿ ಇಸ್ಕಿದ್ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳನ್ನ ಇಸುಕ್ತಾ ಇದ್ದೀನಿ. ಕೆಲವರು ಇಸ್ಕಿದ್ಬೇಳೆ ಸಾಂಬಾರು ಅಂತಾರೆ, ಇನ್ನು ಕೆಲವರು ಇತ್ಕವರೆ ಕಾಳು ಸಾರು ಅಂತಾರೆ. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಕರೀತಾರೆ. ನಮ್ಮ ಕಡೆ ಇಸ್ಕಿದ್ಬೇಳೆ ಸಾರು ಅಂತ ಅಂತೀವಿ. ಸೊ ಇದರಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಕೆಲವರು ಚಿಕನ್ ಜೊತೆಗೂ ಕೂಡ ಇಸ್ಕಿದ್ಬೇಳೆ ಸಾರು ಹಾಕಿ ಮಾಡ್ತಾರೆ. ಅಂದರೆ ಇಸ್ಕಿದ್ಬೇಳೆ ಸಾಂಬಾರಿಗೆ ಚಿಕನ್ ಹಾಕ್ತಾರೆ, ಚಿಕನ್ ಸಾಂಬಾರು ಜೊತೆಗೆ ಇಸ್ಕಿದ್ಬೇಳೆ ಹಾಕ್ತಾರೆ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಕೂಡ ಒಂದು ವಾರ ತಂದಿಟ್ಕೊಂಡು ಊರಲ್ಲಿಂದ ತಂದಿದ್ದು ಒಂದು ವಾರ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ಒಂದು ವಾರ ಬೇಳೆ ಅಲ್ಲ, ಅವರೆಕಾಯಿ ತಂದಿದ್ದು ಒಂದು ವಾರ ಇಟ್ಕೊಂಡಿದ್ದೆ. ಒಂದು ದಿವಸ 2 ಸಲ ಇಸ್ಕಿದ್ಬೇಳೆ ಸಾಂಬಾರು, ಒಂದು ದಿವಸ ಬಸ್ಸಾರು, ಒಂದು ದಿವಸ ಉಪ್ಸಾರು, ಈ ರೀತಿ ಮಾಡಿದೆ ಊರಿಂದ ತಂದಿರೋ ಅವರೆಕಾಯಲ್ಲಿ. ಹಾಗೆ ಇದು ಸೊಪ್ಪು ತಂದಿದ್ದೆ, ಸೊಪ್ಪು ಅವರೆಕಾಳು ಹೇಳಿದ್ನಲ್ಲ ಹಾಕಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಮಾರ್ನಿಂಗು ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆನ ಮಾಡ್ತಾಯಿದ್ದೀವಿ. ದೋಸೆಗೆ ಸಬ್ಬಕ್ಕಿನ ಹಾಕಿದ್ರೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಹಾಗೆ ಇನ್ನು ಮೆತ್ತಗೆ ಬೇಕು ಅಂತ ಅಂದರೆ ಅವಲಕ್ಕಿನ ಹಾಕಬೇಕು. ನಾವು ಏನು ಮಾಡ್ತೀವಿ ಅಂತಂದರೆ ಅನ್ನ ಹಾಕ್ತೀವಿ. ಇದು ಮಸೂರಿ ಅಕ್ಕಿ ಅನ್ನ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಡಿಪೋ ಅಕ್ಕಿ ಅನ್ನ ಮಾಡ್ತೀವಲ್ವಾ, ಸೊ ಅದನ್ನು ಕೂಡ ಹಾಕಿ ರುಬ್ಬಿದ್ರೆ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅವಲಕ್ಕಿ ಹಾಕಿಲ್ಲ ಅಂದರೂ ಅನ್ನ ಹಾಕಿದ್ರೆ ನಡೆಯುತ್ತೆ. ಅವಲಕ್ಕಿ ಅನ್ನ ಎರಡೂ ಹಾಕೋದು ಬೇಡ, ಇಲ್ಲ ಅವಲಕ್ಕಿ ಹಾಕಬೇಕು, ಇಲ್ಲ ಅಂದರೆ ಅನ್ನ ಹಾಕಬೇಕು. ಹಾಗೆ ದೋಸೆ ಘಮ ಘಮ ಅಂತ ಇರುತ್ತೆ. ಕೆಲವ್ರ ಮನೇಲಿ ನೀವು ದೋಸೆ ಮಾಡಿದಾಗ ನೋಡ್ಬೋದು, ಒಂಥರ ತುಪ್ಪದ ಸ್ಮೆಲ್ ಬರುತ್ತೆ. ಅದು ಏನಕ್ಕಪ್ಪ ಅಂತಂದರೆ ಮೆಂತ್ಯ ಹಾಕಬೇಕು. ನೀವು ಮೆಂತ್ಯ ಹಾಕಿದ್ರೆ ತುಪ್ಪದ ಥರ ಸ್ಮೆಲ್ ಬರುತ್ತೆ. ಅಂದರೆ ಅಕ್ಕಿ ನೆನೆಸುವಾಗ ಅಕ್ಕಿ ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಮೆಂತ್ಯ, ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು 2 ಚಮಚದಷ್ಟು ಕಡಲೆಬೇಳೆ ಹಾಕಿದ್ರೆ ದೋಸೆ ಕ್ರಿಸ್ಪಿಯಾಗಿ ಹಾಗೆ ತುಪ್ಪದ ದೋಸೆ ಥರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಗುರುವಾರ ಆಗಿತ್ತು, ನಾನು ಮತ್ತು ನನ್ನ ಮಗಳು ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು. ಹಾಗೆ ಬಸ್ ಸ್ಟಾಪಲ್ಲಿ ಕೂತಿದ್ದೆ. ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೋದ್ವಿ. ಇಲ್ಲಿ ಭೂವರಹ ಸ್ವಾಮಿ ಟೆಂಪಲ್ ಇದೆ. ಸೊ ಫಸ್ಟು ಅಲ್ಲಿಗೆ ಹೋಗಿ ಹಾಗೆ ವೆಂಕಟೇಶ್ವರನಿಗೆ ಹೋಗಿ ಮತ್ತು ರಾಘವೇಂದ್ರ ಸ್ವಾಮಿಗೆ ಹೋಗ್ಬೇಕಂತ ಹೋಗ್ದು. ಬಟ್ ಲೇಟ್ ಆಗಿಬಿಟ್ಟಿತ್ತು. ಅಂದರೆ ನಮ್ಮ ಮನೆಯಿಂದ ಹೊರಟಾಗ್ಲೇ 7:30 ಆಗಿತ್ತು. ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗೋದು 8 ಗಂಟೆ 8:30 ಆಗೋಗುತ್ತೆ. ಹಾಗಾಗಿ ಬೇರೆ ಕಡೆ ಎಲ್ಲ ನಾನು ವಿಡಿಯೋನ ಜಾಸ್ತಿ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಅನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಹಾಗೆ ಶುಂಠಿ ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ, ಹಾಗೆ ಇನ್ನೊಂದು ಸ್ವಲ್ಪ ಇತ್ತು. ಇವಾಗ ಈರುಳ್ಳಿ ಜೊತೆಗೇ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4 ಮೊಟ್ಟೆನ ಒಡೆದಾಕ್ಬಿಟ್ಟು, ಇದು ನೈಟಿಗೆ ಮಾಡ್ಕೋತಾ ಇರೋದು ಈವ್ನಿಂಗು ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಗ್ ರೈಸು ಮಕ್ಕಳಿಗೆ ತುಂಬ ಇಷ್ಟ, ಹಾಗಾಗಿ ಮಾಡಮ್ಮ ಅಂತ ಇರ್ತಾರೆ. ಹಾಗಾಗಿ ಒಂದು 6 ಮೊಟ್ಟೆ ಇತ್ತು, ಒಡೆದ್ಬಿಟ್ಟು ಹಾಕಿ ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈ ಹೊರ್ಗಡೆ ಎಗ್ ರೈಸ್ ಥರ ಎಂದಕ್ಕಪ್ಪ, ನಮ್ಮದು ಎಗ್ ರೈಸ್ ಬರಬೇಕು ಅಂತಂದರೆ ಏನು ಮಾಡಬೇಕಂತಂದರೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅವರು ಎಣ್ಣೆ ಜಾಸ್ತಿ ಹಾಕ್ತಾರೆ ಮತ್ತು ಮೇಲೆ ಎಣ್ಣೆ ಹಾಕ್ತಾರೆ. ಸೊ ನಾವೂ ಕೂಡ ಮೇಲೆ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಎಗ್ ರೈಸ್ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಅಂದರೆ ಈ ಥರ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಅನ್ನ ಹಾಕಿ ಮಿಕ್ಸ್ ಮಾಡ್ತಾರೆ. ಆ ಮಿಕ್ಸ್ ಮಾಡಿದಾಗ ಮೇಲೇನೂ ಸ್ವಲ್ಪ ಎಣ್ಣೆ ಹಾಕ್ತಾರೆ. ಮೇಲೆ ಎಣ್ಣೆ ಹಾಕಿದಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯಲ್ಲೂ ಅಷ್ಟೇ. ಹಾಗೆ ಮಸಾಲಗಳು ಹಾಕ್ತಾರೆ, ಚಿಕನ್ ಮಸಾಲ, ಮಟನ್ ಮಸಾಲ, ಹಾಗೆ ಬಿರಿಯಾನಿ ಮಸಾಲ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಈ ರೀತಿ ಚಾಟ್ ಮಸಾಲ, ಅದು ಇದು ಮಸಾಲಗಳೆಲ್ಲ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ನಾವೂ ಕೂಡ ಆ ಥರ ಎಲ್ಲ ಹಾಕಿ ಮಾಡಿದ್ರೆ ಸೇಮ್ ಹೊರ್ಗಡೆ ಅಂದರೆ ಫುಟ್ಪಾತಲ್ಲಿ ಯಾವ ರೀತಿ ಎಗ್ ರೈಸು ಸಿಗುತ್ತೋ ಅದೇ ರೀತಿ ಎಗ್ ರೈಸು ಮನೇಲೂ ಕೂಡ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿಯೂ ಕೂಡ ಬರುತ್ತೆ. ನಾನು ಕೂಡ ಮಾಡಿ ಎಗ್ ರೈಸು ನಾವು ಮಕ್ಕಳು ಎಲ್ಲ ಊಟ ಮಾಡಿದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಊಟ ಅಡುಗೆ ಏನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಆಫೀಸಿಂದ ಬಂದಾಗ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಮತ್ತೆ ಮೈ ಚಾನಲ್. ಹಾಗೆ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದಿಟ್ಟಿದ್ದು. ಹುಡುಗರು ಒಂದೊಂದು ಟೈಮ್ ಇದ್ದರೆ ನಾನು ಬೆಳಗ್ಗೆ ತೊಳೆದೋಗ್ತೀನಿ, ಇಲ್ಲಾಂದರೆ ಹುಡುಗರು ಬಂದು ತೊಳಿತಾರೆ. ಪಾತ್ರೆ ಎಲ್ಲ ತೊಳೆದು ಜೋಡಿಸಿಟ್ಟಿದ್ರು. ಹಾಗೆ ಕಿಚನೆಲ್ಲ ಸ್ವಲ್ಪ ಕ್ಲೀನಾಗಿತ್ತು. ಈಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲನೂ ದಬ್ಬಾಕ್ತಾಯಿದ್ದೀನಿ, ಅಂದರೆ ಜೋಡಿಸ್ತಾ ಇದ್ದೀನಿ. ಹಳ್ಳಿ ಕಡೆ ಪಾತ್ರೆ ದಬ್ಬಾಕೋದು ಅಂತಾರೆ. ನಾವು ಹಳ್ಳಿಯವರಾಗಿರೋದ್ರಿಂದ ಸ್ವಲ್ಪ ನನ್ನ ಭಾಷೆಯಲ್ಲಿ ನಮ್ಮೂರ ಕಡೆ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ.
ಹಾಗೆ ಅಕ್ಕಿ ಮಾಡಿ ಹಾಕ್ಕೊಂಡಿಲ್ಲ. ಅಕ್ಕಿ ಮಾಡೋದು ಅಂದರೆ ಅಕ್ಕಿನ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡಿಲ್ಲ. ಯಾಕಂದರೆ ನಾನು ವರ್ಕಿಂಗ್ ವುಮೆನ್ ಕೂಡ ಹೌದು. ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮ್ ಸಿಕ್ಕಿಲ್ಲ. ಅಂದರೆ ಸಂಡೇ ಹೊತ್ತೇನೆ ಈ ಕೆಲಸಗಳೆಲ್ಲ ಮಾಡ್ಕೋಬೇಕು. ಆಫೀಸ್ಗೆ ಹೋಗೋದ್ರಿಂದ ಬೆಳಗ್ಗೆ 9 ಗಂಟೆಗೆ ಹೋದರೆ ಸಂಜೆ 6 ಗಂಟೆ 6:30 ಆಗೋಗುತ್ತೆ ಮನೆಗೆ ಬರೋದು. ಸೊ ಟಯರ್ಡ್ ಬೇರೆ ಆಗಿರ್ತೀನಿ. ಆಗ ಅಡುಗೆ ಮಾಡೋದೇ ಒಂದು ದೊಡ್ಡ ಟೆನ್ಷನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಭಾನುವಾರ ಮಾಡ್ಕೊಳ್ಳೋಣ. ಹಾಗೆ ಗೋಧಿನೂ ಕೂಡ ಒಣಗಿಸಿ ಗೋಧಿನೂ ಕ್ಲೀನ್ ಮಾಡಿಸ್ಕೋಬೇಕು, ರಾಗಿನೂ ಮಾಡಿಸ್ಕೋಬೇಕು. ಸೊ ಎಲ್ಲ ಸಂಡೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದಿದ್ದು ಅಕ್ಕಿನ ಕೇರ್ಬಿಟ್ಟು ಅಂದರೆ ಕ್ಲೀನ್ ಮಾಡಿಬಿಟ್ಟು ಈಗ ಎಷ್ಟು ಬೇಕು ಅಷ್ಟಕ್ಕೆ ಅನ್ನಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟೋಗಿದ್ದೆ. ಬೆಳಗ್ಗೆ ಸಾಂಬಾರು ಮಾಡಿಡೋದ್ರಿಂದ ಸಂಜೆ ಟೆನ್ಷನ್ ಇರೋಲ್ಲ. ಇಲ್ಲ ಅಂತಂದರೆ ಸಂಜೆ ಏನು ಅಡುಗೆ ಮಾಡೋದು ಮತ್ತು ಸಾಂಬಾರೆಲ್ಲ ಮಾಡಬೇಕು ಅಂತಂದರೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡುತ್ತೆ. ಸೊ ಬೆಳಗ್ಗೆನೇ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿಟ್ಟಿದ್ದೆ. ಹಾಗೆ ಮಕ್ಕಳು ಸಂಜೆ ಹಾಲು ಕಾಯಿಸ್ಕೊಂಡು ಕುಡಿದು ಗ್ಯಾಸ್ ಮೇಲೆ ಇಟ್ಟಿದ್ರು. ಸೊ ಅದನ್ನು ಕೂಡ ಎತ್ತಿಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟಿದ್ರಿಂದ ಸಾಂಬಾರನ್ನ ಬಿಸಿಯಾಗಿದೆ, ಬಿಸಿ ಮಾಡೋಣ ಇವಾಗ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ತರಕಾರಿ ಹಾಕ್ಬಿಟ್ಟು. ಸೊ ಅದ್ರ ಜೊತೆಗೆ ಬೆಂಡೆಕಾಯಿ ಸಾರು ಮಾಡಿಟ್ಟಿದ್ರಿಂದ ಇವಾಗ ಅನ್ನ, ಸಾರು ಮತ್ತು ಮುದ್ದೆ ಇದಿಷ್ಟನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಮಾಡಿಟ್ಟೋಗಿದೆ, ಅನ್ನ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕಡೆ ಅನ್ನಕ್ಕಿಟ್ಟೆ, ಹಾಗೆ ಒಂದು ಕಡೆ ಸಾಂಬಾರು ಬಿಸಿ ಮಾಡೋದಕ್ಕಿಟ್ಟೆ, ಇನ್ನೊಂದು ಕಡೆ ಮುದ್ದೆ ಹೆಸರಿಟ್ಟೆ. ಅಂದರೆ ಮುದ್ದೆಗೆ ನೀರನ್ನ ಇಟ್ಟೆ. ನಮ್ಮ ಕಡೆ ಮುದ್ದೆ ಹೆಸರು ಅಂತ ಅಂತೀವಿ, ಹಿಟ್ಟಿನ ಹೆಸರು ಅಂತಲೂ ಕೂಡ ಅಂತಾರೆ ಹಳ್ಳಿ ಭಾಷೆಯಲ್ಲಿ. ಸೊ ನಾನು ಕೂಡ ಅದೇ ಹೇಳಿದ್ದು. ಹಾಗೆ ಸ್ವಲ್ಪ ಹಸಿಟ್ಟನ್ನ ಉದುರಿಸ್ಬಿಟ್ಟು ಹಿಟ್ಟು ಕುದಿ ಬರೋವರೆಗೂ ಇಡೋದು. ಹಾಗೆ ಹಿಟ್ಟು ಕುದಿ ಬಂದಮೇಲೆ ಹಿಟ್ಟು ಕುದಿ ಹಾಕೋದು. ಈ ಕಡೆ ಸಾಂಬಾರು ಬೇಯ್ತೈತೆ. 3 ಒಲೆ ಸ್ಟವ್ ಇರೋದ್ರಿಂದ ವರ್ಕಿಂಗ್ ವುಮೆನ್ಸಿಗೆ ಇದೊಂದು ಸುಲಭ ಅಂತಲೇ ಹೇಳ್ಬೋದು. ಅಂದರೆ ಬೇಗ ಅಡುಗೆ ಕೆಲಸ ಮುಗಿಯುತ್ತೆ, ಬೇಗ ಅಡುಗೆಗಳನ್ನ ಮಾಡಿಬಿಡ್ಬೋದು. ಸೊ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡೆ. ಈ ಕಡೆ ಸಾಂಬಾರು ಬಿಸಿ ಆಗೋಷ್ಟರಲ್ಲಿ ಮುದ್ದೆನೂ ಬಂತು ಕುದಿ, ಅದನ್ನು ಹಾಕ್ತೆ. ಈ ಕಡೆ ಕುಕ್ಕರನ್ನು 2 ವಿಷಲ್ ಕೂಗ್ತು. ಸೊ 5 ನಿಮಿಷಕ್ಕೆ ಬೇಗ ಅಡುಗೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ಬೆಂಗಳೂರು ಜೀವನದಲ್ಲಿ, ಈ ಜಂಜಾಟದಲ್ಲಿ ನಾವು ಬೆಳಗ್ಗಿಂದ ಸಂಜೆ ಕೆಲ್ಸಕ್ಕೆ ಹೋಗಿ, ಇನ್ನು ಕೆಲವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ನಾವೂ ಅಷ್ಟೇ ಬಸ್ಸಲ್ಲಿ ಹೋಗಿ ಬರೋದ್ರಿಂದ ಬಂದು ಇಷ್ಟು ಮಾಡ್ಕೊಂಡು ತಿಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹೊಸಪ್ಪ ಅನ್ನಂಗೆ ಆಗೋಗುತ್ತೆ. ಬೆಂಗಳೂರು ಲೈಫೇ ಅಷ್ಟೇ, ಬೆಂಗಳೂರು ಲೈಫ್ ಸ್ಟೈಲ್ ಅಂತಲೇ ನನ್ನ ವ್ಲಾಗ್ ನೇಮ್ ಇಟ್ಟಿರೋದನ್ನು ಕೂಡ. ಹಾಗಾಗಿ ಬೆಂಗಳೂರಲ್ಲಿ ಯಾವ ರೀತಿ ಇರುತ್ತೆ ಜೀವನ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋದಕ್ಕೆ ನಾನು ಈ ವಿಡಿಯೋಸ್ನ ಹಾಕ್ತಾಯಿದ್ದೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಸಾಂಬಾರು ಬೆಳಗ್ಗೆ ನೋಡಿರಲಿಲ್ಲ ಉಪ್ಪು ಖಾರ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇವಾಗ ಸ್ವಲ್ಪ ಕೈಗೆ ಹಾಕ್ಕೊಂಡು ಉಪ್ಪು ಖಾರ ನೋಡಿದೆ, ಕರೆಕ್ಟಾಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಬೆಳಗ್ಗೆ ಅರ್ಜೆಂಟಲ್ಲಿ ಮಾಡಿದ್ದೆ, ಹೇಗೆ ಬಂದಿರುತ್ತೋ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಬೆಂಡೆಕಾಯಿ ಕಡಿಮೆ ಇದ್ದಿದ್ದರಿಂದ ಒಂದು 2 ಇತ್ತು, ಅಂದರೆ ಒಂದು 1/4 kg ತಂದಿದ್ದು. ಸೊ ನಂಚ್ಕೊಳ್ಳೋದಕ್ಕೇನೂ ಇರಲಿಲ್ಲ. ಹಾಗೆ ನಮ್ಮ ಚಿಕ್ಕ ಮಗಳನ್ನ ಕಳಿಸಿ ಮೊಟ್ಟೆ ತರಿಸ್ಬಿಟ್ಟು ಈ ಕಡೆ ಅನ್ನ ಆಗಿತ್ತು ಕುಕ್ಕರು. ಸೊ ಅದನ್ನು ಇಳಿಸ್ಬಿಟ್ಟು ಇವಾಗ ನಾನು ಮೊಟ್ಟೆನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಈ ಕಡೆ ಮುದ್ದೆ ಎಲ್ಲ ಕಟ್ಟಿ ಆಗೋಷ್ಟರಲ್ಲಿ ಮೊಟ್ಟೆನೂ ಬೇಯ್ಕೊಬಿಡುತ್ತೆ. ಮುದ್ದೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಕುದಿ ಹಾಕಿದ್ಮೇಲೆ, ಯಾಕಂದರೆ ಅದು ಚೆನ್ನಾಗಿ ಬೇಯ್ಕೊಳ್ಳಿ ಅಂತ, ಇದು ರಸಗಳಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲೇಟ್ನ ಮುಚ್ಚಿ ಸಿಮ್ಮಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಉರಿನ ಜಾಸ್ತಿ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೂ ಬೇಗ ಬೆಂದ್ಬಿಡುತ್ತೆ. ಬಟ್ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ಮೊಟ್ಟೆನ ಬೇಯೋದಕ್ಕಿಟ್ಟು ಮುದ್ದೆನ ಎತ್ಕೋತಾ ಇದ್ದೀನಿ. ಮುದ್ದೆ ಕಟ್ಟೋಷ್ಟೊತ್ತಿಗೆ ನಾವು ಮುದ್ದೆ ತಿರುವಿ ಚೆನ್ನಾಗಿ ಹೊಂದಿಸಿ ಕಟ್ಟೋಷ್ಟೊತ್ತಿಗೆ ಮೊಟ್ಟೆ ಬೇಯ್ಕೊಬಿಡುತ್ತೆ. ಯಾಕಂದರೆ ಉರಿ ಜಾಸ್ತಿ ಇಟ್ಟರೆ ಬೇಗ ಬೇಯ್ಕೊಬಿಡುತ್ತೆ. ಹಾಗೆ ನಾವು ಈ ರೀತಿ ಹಿಂಗೆ ಇಟ್ಕೊಂಡು ಕಟ್ತೀವಿ. ಬಟ್ ಊರಲ್ಲಿ ಆವಾಗೆಲ್ಲ ನಾವು ಒಲೆ ಮೇಲೆ ತಿರುಗೋದ್ರಿಂದ ಕಾವುಗೋಲು ಇತ್ತು. ಈಗ ಅಪ್ಪನೂ ಒಂದು ಕಾವುಗೋಲು ಮಾಡಿಕೊಟ್ಟಿದ್ದಾರೆ. ಬಟ್ ನಾವು 4 ಜನಕ್ಕೆ ಒಂದು 3 ಮುದ್ದೆ ಮಾಡ್ಕೋತೀವಿ ಅಷ್ಟೇ. ನಾವು ಗಂಡ ಹೆಂಡತಿ 2 ಮಕ್ಕಳಿರೋದು ಅಷ್ಟೇ. ನಮ್ಮದು ಸ್ಮಾಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ 3 ಮುದ್ದೆ ಮಾಡ್ಕೊತೀವಿ. ಅಂದರೆ ಒಂದು ಮುದ್ದೆಯಲ್ಲಿ ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಇಬ್ಬರು ತಿಂತಾರೆ. ಸೊ ಹಾಗಾಗಿ ಅಂದರೆ ಒಂದು ದಪ್ಪ ಮುದ್ದೆ ಮಾಡಿದ್ರೆ 2 ತಿನ್ಕೋತಾರೆ. ಸೊ 3 ಮುದ್ದೆಗೋಸ್ಕರ ಕಾವುಗೋಲಲ್ಲಿ ಏನಕ್ಕೆ ಯೂಸ್ ಮಾಡೋದು ಅಂತ ಈ ಥರ ಪುಟಾಣಿ ತಪ್ಪಲಿಲಿ 3 ಮುದ್ದೆನ ಮಾಡ್ಕೊತೀನಿ. ಸೊ ಹಾಗಾಗಿ ಇವಾಗ ಮುದ್ದೆನ ಬಿಸಿ ಕಟ್ಟಿ ಹಾಟ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನಮಗೆ ಬಿಸಿ ಊಟ ಮಾಡಿ ಅಭ್ಯಾಸ, ಅಂದರೆ ಮುದ್ದೆ ಕಡ್ತಟ್ಟಿಗೆ ಊಟ ಮಾಡಿ ಅಭ್ಯಾಸ. ಹಾಗೆ ನನಗೆ ಮುದ್ದೆನೂ ಅಷ್ಟೇ ಕೂಡ ತೆಳುವಾಗಿರಬೇಕು. ನನಗೆ ಗಟ್ಟಿಯಾಗಿದ್ದರೆ ಆಗಲ್ಲ.
ನಮ್ಮಮ್ಮ ಮತ್ತು ನನ್ನ ತಂಗಿ ಊರಲ್ಲಿ ಮಾಡ್ತಾರೆ, ತುಂಬ ಗಟ್ಟಿಯಾಗಿ ಮಾಡ್ತಾರೆ. ಬಟ್ ನಂಗೆ ಇಷ್ಟ ಆಗಲ್ಲ. ನನಗೆ ಈ ರೀತಿ ತೆಳುವಾಗಿ ಮಾಡಿ ಬಿಸಿ ಬಿಸಿ ಒಂದು ಅಭ್ಯಾಸ. ಇದು ಅಭ್ಯಾಸ ಮಾಡಿದ್ದು ನಮ್ಮಮ್ಮ ಅಂತಲೇ ಹೇಳ್ಬೋದು. ಮಕ್ಕಳನ್ನು ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಓದ್ಕೋತಾ ಇದ್ದಾರೆ. ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಮುದ್ದೆ ಎಲ್ಲ ಕಟ್ಟಿ ಆಯಿತು, ಮೊಟ್ಟೆನೂ ಬೆಂದಿದೆ. ಮೊಟ್ಟೆ 2 ಎತ್ಕೋತಾ ಇದ್ದೀನಿ ನಾನು. ಎಂತಕ್ಕಪ್ಪ ಅಂದರೆ 2 ಮೊಟ್ಟೆ ತಿಂತಾಯಿದ್ದೀನಿ ಇವತ್ತು. ಅಂದರೆ ನನ್ನ ಚಿಕ್ಕ ಮಗಳಿಗೆ ಮೊಟ್ಟೆ ಕೊಡ್ತಾಯಿಲ್ಲ, ಅದು ಸ್ವಲ್ಪ ಅವಳಿಗೆ ಹೀಟು ಅಂತ ಹೇಳ್ಬಿಟ್ಟು ಇನ್ನು ದೊಡ್ಡೊಳ್ಗೊಂದು ನಮ್ಮ ಮನೆಯವ್ರಿಗೊಂದು ಇಟ್ಟಿದ್ದೀನಿ. ಮತ್ತು ನೆನೆನೂ ಎಗ್ ರೈಸ್ ತಿಂದಿಲ್ಲಲ್ಲ ಅವಳು, ಸೊ ಹಾಗಾಗಿ ಬೇಡ ಮೊಟ್ಟೆ ಅವಳಿಗೆ ಇವತ್ತು ಅಂತ ಹೇಳ್ಬಿಟ್ಟು ಮೊಟ್ಟೆನ ಅವಳಿಗೆ ಸ್ಟಾಪ್ ಮಾಡಿ, ಮೊಟ್ಟೆ ಇಟ್ಟರೆ ತಿನ್ಕೊಬಿಡ್ತಾಳೆ ಅಂತ ನಾನೇ ತಿನ್ಕೊತಾ ಇದ್ದೀನಿ. ಸೊ ಬಿಸಿ ಬಿಸಿ ಮುದ್ದೆ ಹಾಗೆ ಬೆಂಡೆಕಾಯಿ ಸಾರು ಜೊತೆ ಮೊಟ್ಟೆನೂ ತಿಂದು ಎಷ್ಟು ಚೆನ್ನಾಗಿತ್ತು ಅಂತ. ಈ ಊಟದ ಮುಂದೆ ಹೋಟೆಲ್ ಊಟ ಎಲ್ಲ ಬೇಡ ಅಂತಲೇ ಅನಿಸುತ್ತೆ. ಮನೆ ಊಟನೇ. ಸೊ ಮನೆ ಊಟ ತಿನ್ನಿ, ಆರೋಗ್ಯವಾಗಿರಿ, ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ಕಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ.